ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣದ ಅನುಭವವಿರುವಂಥ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವ ಜನಸಂಘದ ಕಾಲದಿಂದಲೂ ಕೂಡ ಪಾರ್ಟಿಯನ್ನು ಕಟ್ಟಿಬಳಿಸಿದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಿಜೆಪಿಗೆ ಮರು ಸೇರ್ಪಡೆ ಆದದ್ದು ನಮಗೆಲ್ಲರಿಗೂ ಕೂಡ ತುಂಬ ಖುಷಿ, ಸಮಾಧಾನ ಮತ್ತು ಸಂತೋಷವನ್ನು ತಂದಿದೆ. ಸುದೀರ್ಘವಾದಂಥ ವೈಚಾರಿಕ ವಿಚಾರದಲ್ಲಿ ಬಿಜೆಪಿಯ ಒಟ್ಟು ಸೈದ್ಧಾಂತಿಕ ನಿಲುವಿನಲ್ಲಿ ಬದ್ಧರಾಗಿ ಕೆಲಸ ಮಾಡಿದವರು, ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದಂಥ ಜಗದೀಶ್ ಶೆಟ್ಟರ್ ಅವರ ಮರು ಪಕ್ಷಕ್ಕೆ ಸೇರ್ಪಡೆ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ನಾವು ವೈಯಕ್ತಿಕವಾಗಿ ನನಗೆ ನಿರೀಕ್ಷೆ ಇತ್ತು. ಯಾಕಂದರೆ ಬಿಜೆಪಿಯ ಸೈದ್ಧಾಂತಿಕ ವಿಚಾರಗಳಿಗೆ ಬದ್ಧರಾಗಿ ಸುದೀರ್ಘ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ಬೇರೊಂದು ರಾಜಕೀಯ ಪಕ್ಷಕ್ಕೆ ಒಗ್ಗಿಕೊಳ್ತಾರೆ ಅಂತ ನನಗೆ ಅನಿಸಿರಲಿಲ್ಲ. ಆದರೂ ಬೇರೆ ಬೇರೆ ಕಾರಣಗಳಿಂದ ಅವರ ನಿರ್ಗಮನ ಆಗಿತ್ತು. ಈಗ ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ. ಇದರಿಂದ ಪಕ್ಷದ ಶಕ್ತಿಯೂ ವೃದ್ಧಿ ಆಗುತ್ತೆ ಮತ್ತು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಹಿರಿಯ ನಾಯಕರನ್ನು ಉಳಿಸಿಕೊಂಡಂಥ ಒಂದು ವಿಶ್ವಾಸ ನಮಗೆ ಮೂಡುತ್ತೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮರು ನಿರ್ಗಮನದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಪಕ್ಷ ಬಿಟ್ಟಂಥ ಹಿರಿಯರು ಮತ್ತು ಬೇರೆ ಬೇರೆ ಮೂಲಗಳಿಂದ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ವಿಚಾರಗಳಿದೆಯಲ್ಲ, ಅದು ನಮಗೆ ಪಕ್ಷ ಸಂಘಟನೆ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಜಗದೀಶ್ ಶೆಟ್ಟರ್ ಆಗಮನವನ್ನು ಸ್ವಾಗತಿಸ್ತೇನೆ.